ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಬೆಳಗಿನ ಜಾವದಲ್ಲಿ ಪ್ರೀತಿಯ ವಂದನೆ ತಿಳಿಸುವಂತನಾಗಿದ್ದೇನೆ. ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಯೋಬನ ಬರೆದ ಪುಸ್ತಕದಲ್ಲಿ 36ನೇ ಅಧ್ಯಾಯದಲ್ಲಿ 5ನೇ ವಚನ ನಾವು ಧ್ಯಾನ ಮಾಡುವಂತರಾಗಿರೋಣ. ಈಗೋ ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನು ತಿರಸ್ಕರಿಸುವುದಿಲ್ಲ, ಆತನ ಬುದ್ಧಿಯು ಸಾಮರ್ಥ್ಯವು ಅಪಾರವಾಗಿದೆ. ಯೋಬನ ಬರೆದ ಪುಸ್ತಕದಲ್ಲಿ ದಿಟ್ಟುವಟ್ಟಾಗಿ ಬರೆಯಲ್ಪಟ್ಟಿದೆ. ಕರ್ತನಿಗೆ ಸ್ತೋತ್ರದಲ್ಲಿ. ದೇವರು ಮಹಾಶಕ್ತನಾಗಿದ್ದಾನೆ, ಆದರೆ ವಾಕ್ಯದ ಅಡಿಪಾಯದಲ್ಲಿದೆ, ಯಾರನ್ನು ತಿರಸ್ಕರಿಸುವುದಿಲ್ಲ. ವಿಧವೆಯರಾಗಿರಲಿ, ಅನಾಥರಾಗಿರಲಿ, ದಿಕ್ಕಿಲ್ಲದವರಾಗಲಿ, ಪರದೇಶಿಯವರಾಗಿರಲಿ, ಕೂಲಿ ಕೆಲಸ ಮಾಡೋವರಾಗಿರಲಿ, ವೃದ್ಧರಾಗಿರಲಿ, ಸ್ತೋತ್ರವಲ್ಲಿ ಪ್ರತಿಯೊಬ್ಬರನ್ನು ಯಾರೇ ಆಗಿರು ಕೂಡ, ಎಂಥ ಪರಿಸ್ಥಿತಿಯಲ್ಲಿ ಆಗಿದ್ದು ಕೂಡ, ಎಂಥ ಬಡಸ್ಥಾನದಲ್ಲಿ ಇದ್ದರೂ ಕೂಡ ಯೇಸು ಸ್ವಾಮಿ ಯಾರನ್ನು ತಿರಸ್ಕರಿಸುವುದಿಲ್ಲ, ಯಾರನ್ನು ತೊರೆಯೋದಿಲ್ಲ, ಯಾರನ್ನು ತಲ್ಲುವುದಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಈ ಲೋಕದಲ್ಲಿರೋಂಥ ಎಲ್ಲರೂ ನಿನ್ನನ್ನು ತಿರಸ್ಕರಿಸ್ಬೋದು. ನಿನ್ನ ಪರಿಸ್ಥಿತಿ ನೋಡಿ, ನಿನ್ನ ಅವಸ್ಥೆ ನೋಡಿ, ನಿನ್ನ ಬಾಧೆ ನೋಡಿ ಎಲ್ಲರೂ ನಿನ್ನ ತಿರಸ್ಕರಿಸ್ಬೋದು, ನಿನ್ನ ಬೇಡ ಅಂತ ತಲ್ಲಬಹುದು, ನಿನ್ನ ತೊರಿಬೋದು. ಕರ್ತನಾದ ಯೇಸು ಕ್ರಿಸ್ತರಿಗೆ ಸ್ತೋತ್ರವಲ್ಲಿ. ಯೇಸು ಕ್ರಿಸ್ತರು ಮಹಾಶಕ್ತಿ ಉಳ್ಳನಾಗಿದ್ದಾನೆ. ಆತನ ಕೃಪೆಯು ಅಪಾರವಾಗಿದೆ, ಆತನ ಕರುಣೆಗೆ ಮಿತಿಯೇ ಇಲ್ಲ. ಕರ್ತನ ಸ್ತೋತ್ರ. ಯೇಸು ಕ್ರಿಸ್ತನ ಬಳಿಯಲ್ಲಿ ನೀನು ಬರುವುದಾದರೆ ನಿನ್ನನ್ನು ತೊರೆಯುವ ದೇವರಲ್ಲ, ನಿನ್ನನ್ನು ಸಂತೈಸುವ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿದೆ, ಎತ್ತ ತಾಯಿ ತನ್ನ ಮಗುವನ್ನು ಒಂದೆಲ್ಲ ಮರೆತು ಹೋದರು, ನಾನು ಹಿಂದೆ ಹೆಣ್ಣು ಮರೆಯುವುದಿಲ್ಲ. ಹಾಗಾದರೆ ಎಂದು ಮರೆಯದೇ ಇರುವಂಥ ಒಬ್ಬ ಯೇಸು ರಕ್ಷಕನು ನಿನ್ನ ಸಂಗಡ ಇರೋದಕ್ಕೆ ಆತನು ಇಷ್ಟಪಡ್ತಾನೆ. ನೀನು ಯೇಸುವಿನ ಬಳಿಯಲು ಬರುವುದಾದರೆ ಆತನು ತಲ್ಲುವ ದೇವರಲ್ಲ, ತೊರೆಯೋ ದೇವರಲ್ಲ, ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರವಲ್ಲಿ. ಅದೇ ಯೋಬನ ಬರೆದ ಪುಸ್ತಕದಲ್ಲಿ 36ನೇ ಅಧ್ಯಾಯದಲ್ಲಿ ದೇವರಿಗೆ ಸ್ತೋತ್ರವಲ್ಲಿ 22ನೇ ವಚನ. ಈಗೋ ದೇವರು ತನ್ನ ಶಕ್ತಿಯನ್ನು ಉನ್ನತ ಕಾರ್ಯಗಳನ್ನು ನಡೆಸುವನು, ಆತನಂಥ ಉಪದೇಶಕನು ಯಾರು? ದೇವರಿಗೆ ಸ್ತೋತ್ರವಲ್ಲಿ. ಆತನಂಥ ಉಪದೇಶಕನು ಈ ಲೋಕದಲ್ಲಿ ಯಾರೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಆತನು ಒಳ್ಳೆ ಮೆಸ್ಸಾಯನಾಗಿದ್ದಾನೆ. ಮಗ್ದಲದ ಮರಿಯಳು 7 ದೆವ್ವಗಳು ಇಟ್ಕೊಂಡಿರುವಾಗ, ಪರಿಸ್ಥಿತಿ ಮೀರುವಾಗ ಆಕೆಯನ್ನು ಯೇಸು ಕ್ರಿಸ್ತರು ತಿರಸ್ಕರಿಸಲಿಲ್ಲ, ತೊರೆಯಲಿಲ್ಲ. ಆಕೆ 7 ದೆವ್ವಗಳನ್ನ ದೇವರು ಬಿಡಿಸಿದರು, ಕ್ಷಮಿಸಿದರು. ಮಗ್ದಲದ ಮರಿಯಳು ಬೈಬಲ್ ವಾಕ್ಯದ ಅಡಿಪಾಯದಲ್ಲಿದೆ. ನೀವು ಓದುವುದಾದರೆ ಮತ್ತೆ ಬರೆದ ಸುಸಂದೇಶ ಪುಸ್ತಕದಲ್ಲಿ ಆಕೆ ದೇವ್ರ ಸೇವೆ ಮಾಡಿದ್ದಾಳೆ. ಯೇಸು ಕ್ರಿಸ್ತರು ಪುನರ್ತನವಾಗಂಥ ಮೊದಲನೇ ಕರ್ತನ ಸ್ತೋತ್ರ, ಪುನರ್ತನವಾಗೋ ಸಮಯದಲ್ಲಿ ಕರ್ತನಿಗೆ ಸ್ತೋತ್ರದಲ್ಲಿ ಮಗ್ದಲ ಮರಿಯಳು ಸಮಾಧಿಯ ಬಳಿಯಲ್ಲಿ ಕಣ್ಣೀರಿಂದ ನಿಲ್ಲುವಾಗ ಯೇಸು ಸ್ವಾಮಿ ಸ್ವತಃ ಮಾತಾಡಿದ್ದಾರೆ. ಕಾರಣ ಏನೆಂದರೆ, ದೇವರ ಸ್ತೋತ್ರದಲ್ಲಿ ಯೇಸು ಕ್ರಿಸ್ತರು ಯಾರನ್ನು ತಿರಸ್ಕರಿಸುವುದಿಲ್ಲ. ನೀನು ಕುರುಡನಾಗಿರೋ, ಕುಷ್ಠರೋಗಿಯಾಗಿರೋ, ಪಾರ್ಶ್ವರೋಗಿಯಾಗಿರೋ, ಇಲ್ಲ ಪಿಕ್ಸ್ ವ್ಯಾಧಿ ಉಳ್ಳವರಾಗಿರೋ, ದೇವರಿಗೆ ಸ್ತೋತ್ರದಲ್ಲಿ ಭಿಕ್ಷೆ ಬೇಡುವಂತನಾಗಿರೋ, ಎಂಥ ಪರಿಸ್ಥಿತಿಯಲ್ಲೂ ಏನಿಲ್ಲದವನಾಗಿರೋ, ಯಾವ ಸ್ಥಿತಿಯಲ್ಲಿ ಆಗಿರುವುದಾದ್ರೂ, ಯಾವ ವ್ಯಾಧಿನಲ್ಲಿ ಇರುವುದಾದ್ರೂ ಕೂಡ ಕರ್ತನಿಗೆ ಸ್ತೋತ್ರದಲ್ಲಿ ವೈದ್ಯರಿಂದ ತಿರಸ್ಕರಿಸಲ್ಪಟ್ಟಿರೋದು, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿರೋದು, ಪ್ರಭು ಯೇಸು ಕ್ರಿಸ್ತನ ಬಳಿಯಲ್ಲಿ ಒಮ್ಮೆ ನೀನು ಬರುವುದಾದರೆ, ಒಮ್ಮೆ ಯೇಸು ಕ್ರಿಸ್ತರನ್ನು ನಿನ್ನ ಹೃದಯದಲ್ಲಿ ಅಂಗೀಕರಿಸುವುದಾದರೆ, ಯೇಸು ಕ್ರಿಸ್ತರಿಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡುವುದಾದರೆ, ಯೇಸು ಸ್ವಾಮಿ ನಿನ್ನನ್ನು ತಿರಸ್ಕರಿಸುವುದಿಲ್ಲ, ನಿನ್ನನ್ನು ಸಂತೈಸುವಂತನಾಗಿರ್ತಾನೆ, ಅದ್ಭುತ ಮಾಡುವಂತನಾಗಿರ್ತಾನೆ. ನಿನ್ನ ಜೀವಿತದಲ್ಲಿ ದೊಡ್ಡ ಒಂದು ಸಮಾಧಾನ ಕಾಣ್ಬೋದು, ನಿನ್ನ ಜೀವಿತದಲ್ಲಿ ಬಿಡುಗಡೆ ಕಾಣಬಹುದು, ವಿಮೋಚನೆ ಕಾಣ್ಬೋದು. ದೇವರಿಗೆ ಸ್ತೋತ್ರವಾಗಲಿ. ಅದೇ ಯೋಬ ಬರೆದ ಪುಸ್ತಕದಲ್ಲಿ 35ನೇದಲ್ಲಿ ದೇವರಿಗೆ ಸ್ತೋತ್ರವಾಗಲಿ 4ನೇ ವಚನ ಓದುವಂತಾಗಿಲ್ಲ. ನನ್ನ ಮಾತುಗಳಲ್ಲಿ ಸುಳ್ಳಲ್ಲವೆಂಬುದು ನಿಶ್ಚಯ, ನನ್ನ ಬಳಿಯಲ್ಲಿ ಜ್ಞಾನಪೂರ್ಣನೊಬ್ಬನು ಇದ್ದಾನೆ. ಕರ್ತನಿಗೆ ಸ್ತೋತ್ರವಲ್ಲಿ. ಯೇಸು ಕ್ರಿಸ್ತರು ಉಳ್ಳ ಜ್ಞಾನವುಳ್ಳ ವ್ಯಕ್ತಿ ಲೋಕದಲ್ಲಿ ಯಾರೂ ಸಿಗೋಕ್ಕೆ ಸಾಧ್ಯವಿಲ್ಲ. ಆತನು ಮನ ಮರುಗುವ ದೇವರಾಗಿದ್ದಾನೆ, ಆತನು ಕನಿಕರ ತೋರಿಸುವ ದೇವರಾಗಿದೆ, ದಯೆ ತೋರಿಸುವಂತನಾಗಿದ್ದಾನೆ. ಈ ಸಂದೇಶ ಕೇಳುವಂಥ ನಿಮ್ಮೆಲ್ಲರನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ದೇವರು ನಿಮ್ಮೆಲ್ಲರನ್ನು ಬಲಪಡಿಸ್ರಿ. ಯೇಸುವಿನ ಬಳಿಯಲ್ಲಿ ಬನ್ನಿರಿ, ಮೊಣಕಲ್ಲಾಕ್ರಿ, ಯೇಸು ಕ್ರಿಸ್ತನ ಅಂಗೀಕರಿಸ್ರಿ, ಯೇಸು ಸ್ವಾಮಿನ ಪ್ರೀತಿಸ್ರಿ, ಪರಲೋಕ ರಾಜನ ಪ್ರೀತಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕನ ಉಂಟು ಮಾಡಿದಂಥ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ದಿನದಲ್ಲಿ, ಒಳ್ಳೆಯ ಸಮಯದಲ್ಲಿ ಕರ್ತನೆ ಒಳ್ಳೆಯ ಸಂದೇಶ ಯೋಬನ ಬರೆದ ಪುಸ್ತಕದ ಮೂಲಕವಾಗಿ ನಮ್ಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಆರಾಧನೆ ಆಗಲಿ. ಹೌದಪ್ಪ, ನೀವು ಯಾರನ್ನು ತಿರಸ್ಕರಿಸುವ ದೇವರಲ್ಲ ಸ್ವಾಮಿ. ಅಪ್ಪ ಕರ್ತನೆ ಸ್ತೋತ್ರ. ಈ ಸಂದೇಶ ಕೇಳುವಂಥ ಯಾವ ಪರಿಸ್ಥಿತಿನಲ್ಲಿ ಒಬ್ಬೊಬ್ಬರು ಇದ್ದಾರೆ ಸ್ವಾಮಿ. ಅಪ್ಪ ಕರ್ತನೆ, ಯಾರನ್ನು ತಿರಸ್ಕರಿಸದೆ ಅಪ್ಪ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ವ್ಯಕ್ತಿಗತವಾಗಿ ಎಸಪ್ಪ ಈ ದಿನದಲ್ಲಿ ಕೆಲವೊಂದು ಅದ್ಭುತಗಳು ಕರ್ತನೆ ನೀವು ಮಾಡುವಂತನಾಗೋ, ಕೆಲವೊಂದು ಬಿಡುಗಡೆಗಳು ಕರ್ತನೆ ಕೊಡುವಂತನಾಗೋ ಅಪ್ಪ, ಕೆಲವೊಂದು ಜೀವಿತದಲ್ಲಿ
ಜೀವಿತದಲ್ಲಿ ಕರ್ತನೆ ಸಂತೋಷ, ನೆಮ್ಮದಿ, ಶಾಂತಿ, ಸಮಾಧಾನ, ಜಯವು ಕರ್ತನೆಯನ್ನು ದಯಪಾಲಿಸುವಂತನಾಗಿದೆ, ಪ್ರಾರ್ಥಿಸುವಂತನಾಗಿದ್ದೇನೆ. ಈ ದಿನದಲ್ಲಿ ಈ ಸಂದೇಶ ಅವ್ರ ಹೃದಯದಲ್ಲಿ ಕ್ರಿಯೆ ಮಾಡಬೇಕು, ಕಾರ್ಯರೂಪಕ್ಕೆ ಬರುವಂತೆ ನೀವು ಸಹಾಯ ಮಾಡುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದೆ ನಮ್ಮ ಜೀವನ ಒಳ್ಳೆಯ ತಂದೆ. ಆಮೇನ್.